ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಈ ಕ್ಷಣಕ್ಕೆ ಒಂದಷ್ಟು ಪ್ರಶ್ನಾರ್ಥಕ ಸಿಗ್ನಲ್ ಅನ್ನ ಸೂಚಿಸ್ತಾ ಇದೆ. ಕಣ್ಣೀರು ಹಾಕಿದ್ರ ಡಿಕೆ ಶಿವಕುಮಾರ್ ಅವರು ಗೊತ್ತಿಲ್ಲ. ಆದ್ರೆ ರಾಹುಲ್ ಗಾಂಧಿ ಹಾಗೂ ಗಾಂಧಿ ಕುಟುಂಬದ ಪರ ಬ್ಯಾಟ್ ಬೀಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ನವೆಂಬರ್ ಕ್ರಾಂತಿ ಗುಸುಗುಸು ಬೆನ್ನಲ್ಲೇ ತ್ಯಾಗದ ಮಾತುಗಳನ್ನು ಆಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ರಾಹುಲ್ ಪ್ರಧಾನಿಯಾಗಿಸುವ ಸಂಕಲ್ಪವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಗಾಂಧಿ ಕುಟುಂಬದ ತ್ಯಾಗದ ಹೆಸರಲ್ಲಿ ಕುರ್ಚಿಗೆ ಟವಲ್ ಹಾಕಿದ್ರ, ಗಾಂಧಿ ಕುಟುಂಬದ ಪರವಾಗಿ ಬ್ಯಾಟ್ ಅನ್ನ ಬೀಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಒಂದು ಕಡೆ ಬಿಹಾರ ಚುನಾವಣೆ ರಂಗೇರ್ತಾ ಇದೆ. ಅಖಾಡ ಗಠಬಂಧನಲ್ಲಿ ಎಲ್ಲೋ ಒಂದು ಕಡೆ ಗೆಲುವಿನ ವಿಶ್ವಾಸವನ್ನ ತೋರಿಸ್ತಾ ಇದ್ರು ಕೂಡ ಆರ್ಜೆಡಿಗಿದೆ ವಿಶ್ವಾಸ, ಕಾಂಗ್ರೆಸ್ಗೆ ಇಲ್ಲ. ಇವತ್ತಿನ ಅಪ್ಡೇಟ್, ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಆಂಟಿ ಇನ್ಕಂಬೆನ್ಸಿ ಈಗಲೂ ವರ್ಕೌಟ್ ಆಗುತ್ತೆ ಅಂತೇಳಿ ವಿಶ್ವಾಸದಲ್ಲಿದೆ ಗಠಬಂಧನ. ಆದ್ರೆ ಅದು ಎಲ್ಲೋ ಒಂದು ಕಡೆ ಉಲ್ಟಾ ಆಗ್ತಾ ಇದೆ. ಈಗಲೂ ಕೂಡ ಅಲ್ಲಿ ಜನ ವಿಶ್ವಾಸವನ್ನ ಇಟ್ಟಿರೋದು ನಿತೀಶ್ ಕುಮಾರ್ ಅವರ ಮೇಲೆ, ಇಂಡಿ ಒಕ್ಕೂಟದ ಮೇಲೆ. ಆದ್ರೂ ಕೂಡ ಇದರ ನಡುವೆ ಬಿಹಾರದ ಚುನಾವಣೆಯನ್ನ ಗೆದ್ದುಕೊಂಡು ಬರುವಂತ ವಿಶ್ವಾಸದಲ್ಲಿ, ಅದರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಇವತ್ತು ಮಾತಾಡಿರೋದು, ರಾಹುಲ್ ಗಾಂಧಿ ಅವರು ಪ್ರಧಾನಿ ಆದ್ರೆ ನನಗೆ ಎಲ್ಲವೂ ಕೂಡ ಸಿಕ್ಕಂತೆ ಅಂತೇಳಿ ಗಾಂಧಿ ಕುಟುಂಬದ ಪರವಾಗಿ ಬ್ಯಾಟ್ ಅನ್ನ ಬೇಯಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಷ್ಟೇ ಅಲ್ಲದೆ ನವೆಂಬರ್ ಕ್ರಾಂತಿ ಗುಸುಗುಸುವಿನಲ್ಲಿ ತ್ಯಾಗದ ಮಾತನ್ನು ಕೂಡ ಆಡಿದ್ದಾರೆ. ದೊಡ್ಡ ಕುಟುಂಬ ಈ ದೇಶಕ್ಕೆ. ಸೊ ಡಿ ಕೆ ಶಿವಕುಮಾರ್ ಬಂದಿದ್ರು, ನೀವು ನನಗೆ ದೊಡ್ಡ ಸ್ಥಾನ ಬೇಕು ಅಂತ ಹೇಳಿದಿರಿ, ಅದು ಮುಖ್ಯ ಅಲ್ಲ. ಅಲ್ಲಿ ಬಿಹಾರಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ತಂದ್ರೆ ನನಗೆ ಎಲ್ಲಾ ಸ್ಥಾನನೂ ನೀವು ಕೊಟ್ಟಂಗೆ. ಇದನ್ನ ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ. ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು. ಒಂದು ದೊಡ್ಡ ಕುಟುಂಬ ಈ ದೇಶಕ್ಕೆ ತ್ಯಾಗ ಮಾಡಿದೆ. ಸೊ ಅವ್ರಿಗೆ ಶಕ್ತಿ ಕೊಡಬೇಕು. ಅದನ್ನೇ ಇವತ್ತು ತೇಜಸ್ವಿ ಅವರು ಇವತ್ತು ಘೋಷಣೆ ಕೂಡ ಮಾಡಿದ್ದಾರೆ. ನಾವೆಲ್ಲ ಅಣ್ತಂದಿರಂತ ಇರೋಣ. ಇಲ್ಲಿ ನಿಮ್ಮ ಸಂಸ್ಥೆಯವರಿಗೆ ನಾನು ಹೇಳ್ತಾ ಇದ್ದೀನಿ, ಇನ್ನೊಂದು ತಿಂಗಳೊಳಗಡೆ ನಾನು ಹೊಸ ನೋಟಿಫಿಕೇಶನ್ ರಿಸರ್ವೇಶನ್ ಮಾಡ್ಬಿಡ್ತೀನಿ. ಸೊ ಡಿ ಕೆ ಶಿವಕುಮಾರ್ ಬಂದಿದ್ರು, ನೀವು ನನಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಗಾಂಧಿ ಕುಟುಂಬದ ಪರವಾಗಿ ಬ್ಯಾಟ್ ಅನ್ನ ಬೀಸ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು ಇದು ಮೊದಲೇನಲ್ಲ, ಆರಂಭದಲ್ಲಿ ಕೂಡ ಅವರು ಅದನ್ನ ಮಾಡ್ಕೊಂಡು ಬಂದಿದ್ದಾರೆ. ಒಂದು ರೀತಿಯಲ್ಲಿ ಗಾಂಧಿ ಕುಟುಂಬಕ್ಕೆ ಒಂದು ಕಟ್ಟರ್ ಅಭಿಮಾನಿ, ಫಾಲೋವರ್ ಅಂತಂದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಆ ಸ್ಥಾನದಲ್ಲಿ ನಿಲ್ತಾರೆ. ಇದರ ಜೊತೆಗೆ ತ್ಯಾಗದ ಮಾತನ್ನ ಆಡಿದ್ದಾರೆ. ತಾವು ಹೇಗೆ ಗಮನಿಸ್ತೀರಿ? ಒಬ್ಬ ಪೊಲಿಟಿಕಲ್ ರಿಪೋರ್ಟರ್ ಆಗಿದ್ಕೊಂಡು ಕಾಂಗ್ರೆಸ್ ಬೀಟನ್ನ ಮಾಡ್ತಾ ಇರುವಂತವ್ರು, ನೀವು ಈ ಒಂದು ಹೇಳಿಕೆಯನ್ನ ಹೇಗೆ ಗಮನಿಸ್ತೀರಿ, ಹೇಗೆ ವಿಶ್ಲೇಷಿಸ್ತೀರಿ ಬಸವರಾಜ್? ಖಂಡಿತ ನಾಗೇಂದ್ರ ಬಾಬು, ಇದನ್ನ ಎರಡು ರೀತಿಯಾಗಿ ಅರ್ಥೈಸಬಹುದು. ಒಂದು, ಕಾಂಗ್ರೆಸ್ ಪಕ್ಷಕ್ಕೆ ನಾನು ನಿಷ್ಠನಾಗಿದ್ದೇನೆ ಅಂತ ಘಟಾನುಘಟಿ ನಾಯಕರಾದಂತಹ ಸೋನಿಯಾ ಗಾಂಧಿ ಅವರೇ ಈ ಪ್ರಧಾನಿ ಹುದ್ದೆಯನ್ನ ತ್ಯಾಗ ಮಾಡಿದ್ದಾರೆ. ದೇಶಕ್ಕಾಗಿ ರಾಜೀವ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ಅವರು ಪ್ರಾಣ ತ್ಯಾಗ ಮಾಡಿದ್ದಾರೆ. ಆ ತ್ಯಾಗದ ಮುಂದೆ ನನ್ನ ತ್ಯಾಗ ದೊಡ್ಡದಲ್ಲ ಅನ್ನುವಂಥದ್ದು, ಮತ್ತು ನಾನು ಪಕ್ಷಕ್ಕೆ ಲಾಯಲ್ ಆಗಿದ್ದೇನೆ ಅನ್ನುವಂಥ ಒಂದು ರೀತಿಯಲ್ಲಿ ಮೆಸೇಜ್ ಅನ್ನ ಮೇಲಿಂದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ರವಾನಿಸ್ತಾನೆ ಇದ್ದಾರೆ. ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಯುಪಿಎ ಎರಡನೇ ಅವಧಿಯಲ್ಲಿ ಪ್ರಧಾನಿ ಆಗುವಂತ ಒಂದು ಯೋಗ್ಯತೆ ಇತ್ತು, ಆ ಅವಕಾಶ ಕೂಡ ಇತ್ತು. ಆಗ್ಲೂ ಕೂಡ ರಾಹುಲ್ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರನ್ನೇ ಮುಂದುವರಿಸಿದ್ರು ಮತ್ತು ಯಾವುದೇ ಮಂತ್ರಿ ಸ್ಥಾನವನ್ನು ಪಡಿಲಿಲ್ಲ ಅನ್ನುವಂಥದ್ದು ಕೂಡ ಅವರು ಪದೇ ಪದೇ ಹೇಳ್ತಾನೆ ಹೋಗ್ತಾರೆ. ಮತ್ತು ಈಗ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಒಂದಷ್ಟು ತ್ಯಾಗದ ವಿಚಾರವಾಗಿ ಒಂದಷ್ಟು ಮನಸ್ಥಿತಿಯಲ್ಲಿ ಇದ್ದಾನೆ ಅನ್ನುವಂಥ ಒಂದು ವಿಶ್ಲೇಷಣೆ ಕೂಡ ಆಗಬಹುದು. ಯಾಕಂದ್ರೆ ಈಗ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಆದ್ರೆ ಅದು ಈಗಲೇ ಆಗುತ್ತಾ 2.5 ವರ್ಷಕ್ಕೆ, ಅಥವಾ ಇನ್ನೊಂದಷ್ಟು ದಿನ ಹೇಳ್ಕೊಂಡು ಹೋಗುತ್ತಾ ಸ್ವತಃ ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿಲ್ಲ. ಆದ್ರೆ ಒಂದು ಹೈಕಮಾಂಡ್ಗೆ ಸಂದೇಶವನ್ನು ರವಾನಿಸ್ತಾ ಇರ್ತಕ್ಕಂಥದ್ದು, ನೀವು ಏನೇ ನಿರ್ಧಾರ ತೆಗೆದುಕೊಂಡ್ರು ನಿಮ್ಮ ನಿರ್ಧಾರಕ್ಕೆ ಬದ್ಧವಾಗಿದ್ದೇನೆ, ನನ್ನ ಪಕ್ಷದ ಲಾಯಲ್ ಮನುಷ್ಯ ಅನ್ನುವಂಥದ್ದನ್ನ ಒಂದು ಸಂದೇಶ. ಇನ್ನೊಂದು, ನೀವು ನನ್ನನ್ನ ತ್ಯಾಗದ ಮಾತುಗಳನ್ನ ನಾನು ಆಡ್ತಾ ಇದ್ದೇನೆ ಅಂದ್ರೆ ನನಗೆ ನೀವು ಹುದ್ದೆಯನ್ನ ಮುಂದಿನ ದಿನಗಳಲ್ಲಿ ಕೊಡಬೇಕು ಅನ್ನುವಂಥದ್ದು, ಮತ್ತು ಅದನ್ನ ಒತ್ತಾಯ ಮಾಡ್ತಾ ಇದ್ದೇನೆ ಈ ಮೂಲಕ ಅನ್ನುವಂಥದ್ದು ಕೂಡ ಇನ್ನೊಂದು ರೀತಿಯಾದಂಥ
ಹೀಗಾಗಿ ಸಿ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ಕ್ರಾಂತಿ ವೇಳೆ ಪದೇ ಪದೇ ತ್ಯಾಗದ ಮಾತುಗಳನ್ನು ಸೋನಿಯಾ ಗಾಂಧಿ ಅವರನ್ನ ನೆನಪಿಸ್ಕೊಳ್ದು, ರಾಹುಲ್ ಗಾಂಧಿ ಅವರನ್ನ ನೆನಪಿಸ್ಕೊಳ್ದು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರ ಕೆಲಸಗಳನ್ನು ನೆನಪಿಸ್ಕೊಳ್ಳುವಂಥ ಕೆಲಸಗಳನ್ನ ಪ್ರತಿ ಕಾರ್ಯಕ್ರಮದಲ್ಲೂ ಮಾಡ್ತಾ ಇದ್ದಾರೆ. ಈ ಮೂಲಕ ಒಂದಷ್ಟು ಹೈಕಮಾಂಡ್ಗೆ ಸಂದೇಶವನ್ನು ಪರೋಕ್ಷವಾಗಿ ರವಾನಿಸ್ತಾ ಇದ್ದಾರೆ. ಜೊತೆಗೆ ಮುಂದಿನ ದಾರಿಯ ಒಂದಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಸ್ಪಷ್ಟತೆ ಇಲ್ಲದೆ ಇರೋ ಕಾರಣಕ್ಕಾಗಿ ತಮ್ಮ ಬಗ್ಗೆ ಒಂದಷ್ಟು ಒಲವು ಕಾಂಗ್ರೆಸ್ ಹೈಕಮಾಂಡ್ನಲ್ಲೂ ಕೂಡ ಮೀಡಲಿ ಅನ್ನುವಂಥ ಒಂದಷ್ಟು ವಿಚಾರವನ್ನು ಪ್ರತಿ ಕಾರ್ಯಕ್ರಮದಲ್ಲಿ ಭಾಷಣದ ಮೂಲಕ ಬಿತ್ತುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಮತ್ತು ನಾನು ಮುಂದಿನ ದಿನಗಳಲ್ಲಿ ಸ್ಟ್ರಾಂಗ್ ಆಸ್ಪಿರೆಂಟ್ ಇದ್ದೇನೆ ಸಿಎಂ ಸ್ಥಾನದ್ದು, ಅದನ್ನು ನೀವು ಕನ್ಸಿಡರ್ ಮಾಡಲೇಬೇಕು ಅನ್ನುವಂಥ ಒಂದು ಹಕ್ಕೊತ್ತಾಯವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಒಂದು ಭಾಷಣದ ಮೂಲಕ ಮಾಡ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ದೊಡ್ಡ ಸ್ಥಾನ ಬೇಕು ಅಂತ ಹೇಳಿದಿರಿ, ಅದು ಮುಖ್ಯ ಅಲ್ಲ. ಅಲ್ಲಿ ಬಿಹಾರಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ತಂದ್ರೆ ನನಗೆ ಎಲ್ಲಾ ಸ್ಥಾನನೂ ನೀವು ಕೊಟ್ಟಂಗೆ, ಇದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ. ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು. ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಸಿಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಈ ಕ್ಷಣಕ್ಕೆ ಒಂದಷ್ಟು ಪ್ರಶ್ನಾರ್ಥಕ ಸಿಗ್ನಲ್ ಅನ್ನ ಸೂಚಿಸ್ತಾ ಇದೆ. ಕಣ್ಣೀರ್ ಹಾಕಿದ್ರ ಡಿ ಕೆ ಶಿವಕುಮಾರ್ ಅವರು ಗೊತ್ತಿಲ್ಲ, ಆದ್ರೆ ರಾಹುಲ್ ಗಾಂಧಿ ಹಾಗೂ ಗಾಂಧಿ ಕುಟುಂಬದ ಪರ ಬ್ಯಾಟ್ ಬೀಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನವೆಂಬರ್ ಕ್ರಾಂತಿ ಗುಸುಗುಸು ಬೆನ್ನಲ್ಲೇ ತ್ಯಾಗದ ಮಾತುಗಳನ್ನು ಆಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ರಾಹುಲ್ ಪ್ರಧಾನಿಯಾಗಿಸುವ ಸಂಕಲ್ಪವನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಗಾಂಧಿ ಕುಟುಂಬದ ತ್ಯಾಗದ ಹೆಸರಲ್ಲಿ ಕುರ್ಚಿಗೆ ಟವಲ್ ಹಾಕಿದ್ರ, ಗಾಂಧಿ ಕುಟುಂಬದ ಪರವಾಗಿ ಬ್ಯಾಟ್ ಅನ್ನ ಬೀಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಒಂದು ಕಡೆ ಬಿಹಾರ ಚುನಾವಣೆ ರಂಗೇರ್ತಾ ಇದೆ, ಅಖಾಡ ಗಠಬಂಧನಲ್ಲಿ ಎಲ್ಲೋ ಒಂದು ಕಡೆ ಗೆಲುವಿನ ವಿಶ್ವಾಸವನ್ನ ತೋರಿಸ್ತಾ ಇದ್ರು ಕೂಡ ಆರ್ಜೆಡಿಗಿದೆ ವಿಶ್ವಾಸ, ಕಾಂಗ್ರೆಸ್ಗೆ ಇಲ್ಲ. ಇವತ್ತಿನ ಅಪ್ಡೇಟ್, ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಆಂಟಿ ಇನ್ಕಂಬೆನ್ಸಿ ಈಗಲೂ ವರ್ಕೌಟ್ ಆಗುತ್ತೆ ಅಂತೇಳಿ ವಿಶ್ವಾಸದಲ್ಲಿದೆ ಗಠಬಂಧನ. ಆದ್ರೆ ಅದು ಎಲ್ಲೋ ಒಂದು ಕಡೆ ಉಲ್ಟಾ ಆಗ್ತಾ ಇದೆ. ಈಗಲೂ ಕೂಡ ಅಲ್ಲಿ ಜನ ವಿಶ್ವಾಸವನ್ನ ಇಟ್ಟಿರೋದು ನಿತೀಶ್ ಕುಮಾರ್ ಅವರ ಮೇಲೆ, ಇಂಡಿ ಒಕ್ಕೂಟದ ಮೇಲೆ. ಆದ್ರೂ ಕೂಡ ಇದರ ನಡುವೆ ಬಿಹಾರದ ಚುನಾವಣೆಯನ್ನ ಗೆದ್ದುಕೊಂಡು ಬರುವಂತ ವಿಶ್ವಾಸದಲ್ಲಿ, ಅದರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮಾತಾಡಿರೋದು, ರಾಹುಲ್ ಗಾಂಧಿ ಅವರು ಪ್ರಧಾನಿ ಆದ್ರೆ ನನಗೆ ಎಲ್ಲವೂ ಕೂಡ ಸಿಕ್ಕಂತೆ ಅಂತೇಳಿ ಗಾಂಧಿ ಕುಟುಂಬದ ಪರವಾಗಿ ಬ್ಯಾಟ್ ಅನ್ನ ಬೇಯಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅಷ್ಟೇ ಅಲ್ಲದೆ ನವೆಂಬರ್ ಕ್ರಾಂತಿ ಗುಸುಗುಸುವಿನಲ್ಲಿ ತ್ಯಾಗದ ಮಾತನ್ನು ಕೂಡ ಆಡಿದ್ದಾರೆ. ದೊಡ್ಡ ಕುಟುಂಬ ಈ ದೇಶಕ್ಕೆ. ಸೊ ಡಿ ಕೆ ಶಿವಕುಮಾರ್ ಬಂದಿದ್ರು, ನೀವು ನನಗೆ ದೊಡ್ಡ ಸ್ಥಾನ ಬೇಕು ಅಂತ ಹೇಳಿದಿರಿ, ಅದು ಮುಖ್ಯ ಅಲ್ಲ. ಅಲ್ಲಿ ಬಿಹಾರಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ತಂದ್ರೆ ನನಗೆ ಎಲ್ಲಾ ಸ್ಥಾನನೂ ನೀವು ಕೊಟ್ಟಂಗೆ, ಇದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ. ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು. ಒಂದು ದೊಡ್ಡ ಕುಟುಂಬ ಈ ದೇಶಕ್ಕೆ ತ್ಯಾಗ ಮಾಡಿದೆ. ಸೊ ಅವ್ರಿಗೆ ಶಕ್ತಿ ಕೊಡಬೇಕು. ಅದನ್ನೇ ಇವತ್ತು ತೇಜಸ್ವಿ ಅವರು ಇವತ್ತು ಘೋಷಣೆ ಕೂಡ ಮಾಡಿದ್ದಾರೆ. ನಾವೆಲ್ಲ ಅಣ್ತಂದಿರಂತೆ ಇರೋಣ. ಇಲ್ಲಿ ನಿಮ್ಮ ಸಂಸ್ಥೆಯವರಿಗೆ ನಾನು ಹೇಳ್ತಾ ಇದ್ದೀನಿ, ಇನ್ನೊಂದು ತಿಂಗಳೊಳಗಡೆ ನಾನು